ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರುತ್ತಿದೆ ಕೃಷಿ ಮಾರುಕಟ್ಟೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಪ್ರತಿ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಸಾರ್ವಜನಿಕರು ಮತ್ತು ರೈತರ ಅನುಕೂಲಕ್ಕಾಗಿ ಕೃಷಿ ಮಾರುಕಟ್ಟೆಯನ್ನ ಸ್ಥಾಪಿಸಲಾಗಿರುತ್ತೆ. ಅಂತಹ ಕೃಷಿ ಮಾರುಕಟ್ಟೆಯ ಕಸ ವಿಲೇವಾರಿ ಮಾಡಿ ಕೃಷಿ ಮಾರುಕಟ್ಟೆಯನ್ನ ಸ್ವಚ್ಛವಾಗಿಡುವ ಜವಾಬ್ದಾರಿ ಆಯಾ ಪುರಸಭೆ, ನಗರಸಭೆ, ಪಾಲಿಕೆಗೆ ಸೇರಿರುತ್ತೆ. ಆದರೆ ಪಾವಗಡದಲ್ಲಿರುವ ಕೃಷಿ ಮಾರುಕಟ್ಟೆ ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರ್ತಾ ಇದ್ದು ಮಾರಕ ರೋಗಗಳ ಆವಾಸ ಸ್ಥಾನವಾಗಿದೆ. ಹೌದು ವೀಕ್ಷಕರೇ, ಪಾವಗಡ ಇತ್ತೀಚೆಗೆ ಅಭಿವೃದ್ಧಿ ಹೊಂದುತ್ತಿರುವ ತಾಲೂಕು ಎನಿಸಿಕೊಳ್ಳುತ್ತಿದೆ. ದಿನೇ ದಿನೇ ನಗರ ಬೆಳೆಯುತ್ತಿದ್ದು ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ತಾಲೂಕಿನಲ್ಲಿರುವ ಕೃಷಿ ಮಾರುಕಟ್ಟೆ ಮಾತ್ರ ಯಾಕೋ ಸ್ವಚ್ಛತೆ ಇಲ್ಲದೆ ಸೊರಗುತ್ತಾ ಇದೆ. ಅದು ಹೇಳಿ ಕೇಳಿ ಕೃಷಿ ಮಾರುಕಟ್ಟೆ. ಪ್ರತಿನಿತ್ಯ ಇಲ್ಲಿ ಟನ್ ಗಟ್ಟಲೆ ವೇಸ್ಟೇಜ್ ಸೃಷ್ಟಿಯಾಗುತ್ತೆ. ಅಂತಹ ವೇಸ್ಟೇಜ್ ಅನ್ನ ತೆರವುಗೊಳಿಸುವ ಕಾರ್ಯವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು. ಆದರೆ ಪಾವಗಡದಲ್ಲಿ ಪುರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಂದು ಕೃಷಿ ಮಾರುಕಟ್ಟೆ ದುರ್ನಾತ ಬೀರ್ತಾ ಇದೆ. ಇನ್ನು ಕೃಷಿ ಮಾರುಕಟ್ಟೆಯ ಅಕ್ಕಪಕ್ಕದಲ್ಲಿ ಜನರು ವಾಸಿಸುತ್ತಿದ್ದಾರೆ. ಮಾರುಕಟ್ಟೆಯಿಂದ ಹೊರಬರುತ್ತಿರುವ ಗಬ್ಬಿನಿಂದ ಅನೇಕ ರೋಗಗಳಿಗೆ ಜನರು ತುತ್ತಾಗ್ತಿದ್ದಾರೆ. ಇತ್ತ ಗಬ್ಬೆದ್ದು ನಾರುತ್ತಿರುವ ಕೃಷಿ ಮಾರುಕಟ್ಟೆಯ ಕೂಗಳತೆಯ ದೂರದಲ್ಲಿ ಇಂದಿರಾ ಕ್ಯಾಂಟೀನ್ ಕೂಡ ಇದೆ. ಇಲ್ಲಿ ಸಾವಿರಾರು ಬಡಬಗ್ಗರು ತಿಂಡಿ ಊಟಕ್ಕೆಂದು ಬರ್ತಾರೆ. ಕೃಷಿ ಮಾರುಕಟ್ಟೆಯ ಗಲೀಜಿನಿಂದಾಗಿ ಅಲ್ಲಿ ಕೂರುವ ನೊಣ, ಸೊಳ್ಳೆಗಳ ಕಾಟ ಇಂದಿರಾ ಕ್ಯಾಂಟೀನ್ಗೂ ಕೂಡ ತಲುಪ್ತಾ ಇದೆ. ಇಲ್ಲಿ ಊಟ ಮಾಡಲು ಬಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಿ ಕೃಷಿ ಮಾರುಕಟ್ಟೆಯನ್ನ ಸ್ವಚ್ಛಗೊಳಿಸುವ ಕೆಲಸವನ್ನ ಮಾಡಬೇಕಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.